ಗೌತಮಿಯ ಮೆಂಬರ್ಸಲ್ಲಿ ಎಲ್ಲರಿಗೂ ನನ್ನ ಇವತ್ತಿನ ವಿಚಾರ ಥರ ಹೇಳಬೇಕು ಅಂದ್ಬಿಟ್ಟು ನಾನು ತುಂಬ ಮಾಮೂಲಿ ಗೃಹಿಣಿಯಾಗಿದ್ದವಳು. ಅಂಥದ್ದು ನನ್ನ 50ನೇ ವರ್ಷದಲ್ಲಿ ಸ್ಫೂರ್ತಿ ಸಮಾಜ ಸೇರಿಕೊಂಡೆ. ತದನಂತರ ಅಖಿಲ ಕರ್ನಾಟಕ ವಿಪ್ರವನಿತಾ ಸೇರಿಕೊಂಡೆ. ಅಲ್ಲಿ ಚೂಡಾಮಣಿ ಕೋಮಿಲ ಮಂಜುನಾಥ್ ಅವರ ಗೈಡೆನ್ಸಿಂದ ನನಗೆ ಒಂದು ಸಮಾಜ ಕಟ್ಟುವಂಥ ಅವಕಾಶ ಸಿಕ್ತು. ಹಾಗಾಗಿ ಗೋಮತಿ ಅಂತ ಇದ್ದದ್ದನ್ನು ಗೌತಮಿ ಅಂತ ಮಾಡಿದ್ವಿ ಕಾರಣಾಂತರಗಳಿಂದ. 3 ವರ್ಷ ಗೋಮತಿ ಇತ್ತು. ತದನಂತರ ಗೌತಮಿಯಾಗಿ 17 ವರ್ಷ ಆಯಿತು. ಟೋಟಲ್ 20 ವರ್ಷ ಆಗಿದೆ ನಮ್ಮ ಸಮಾಜಕ್ಕೆ. ಆವಾಗಿನಿಂದ ಇವಾಗವರೆಗೂ ತುಂಬ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ. ದಿನೇ ಮೆಂಬರ್ಸು 40 ಜನ ಇದ್ದವರು 400 ಜನ ಆಗಿದ್ದಾರೆ. ಹಾಗಾಗಿ ಈ ಸಮಾಜ ನಡೆಸೋದು ತುಂಬ ಖುಷಿಯಾಗುತ್ತೆ. ಇದಕ್ಕೆ ಕಾರಣ ನಮಗೆ ಮುಖ್ಯವಾಗಿ ಎಲ್ಲ ಟೈಮಲ್ಲೂ ಮೊದಲಿಂದಲೂ ಕಮಿಟಿಗಳು ಯಾವ್ಯಾವ್ದಿತ್ತೋ ಆ ಕಮಿಟಿ ಮೆಂಬರ್ಸ್ ಸಹಾಯದಿಂದ ಇದುವರೆಗೂ ನಡ್ಕೊಂಡ್ಬಂದಿದೆ. ಮತ್ತು ಸದಸ್ಯರ ನಮ್ಮ ಬೆಂಬಲ, ಅವರು ನಮಗೆ ಪ್ರೋತ್ಸಾಹಿಸಿ ನನ್ನನ್ನು ಪ್ರೀತಿಸೋದು ನೋಡಿದ್ರೆ ಖಂಡಿತ ಇದನ್ನು ಮುಂದುವರಿಸಬೇಕು ಅನಿಸುತ್ತೆ. ಆದರೆ ನನಗೆ ಇವಾಗ 80 ಆಗಿರೋದ್ರಿಂದ ಇಲ್ಲಿಗೆ ಬೇರೆಯವ್ರನ್ನ ಅಲ್ಲಿಗೆ ನಿಲ್ಲಿಸೋಣ ಅಂತ. ಖಂಡಿತ ಇನ್ನು ಮುಂದೆ ಎಲ್ಲದಕ್ಕೂ ನೀವು ಇನ್ನೂ ಒಂದಷ್ಟು ಜನ ಬರಲಿ. ಆದರೆ ನಮಗೆ ಜಾಗದ ಅಭಾವ ಇದೆ. ದೊಡ್ಡವ್ರು ಯಾರಾದರೂ ಮನಸ್ಸು ಮಾಡಿ ನಮಗೊಂದು ಜಾಗ ಕೊಟ್ಟರೆ ಇದು 100 ವರ್ಷ ನಡೆಯುತ್ತೆ. ಇದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ನಮ್ಮದು ಧಾರ್ಮಿಕವಾಗಿ ಎಲ್ಲ ಹಬ್ಬಗಳು ಆಚರಿಸ್ತೀವಿ. ದೇಶದ ಎಲ್ಲ ದೇಶಭಕ್ತಿ ಕಾರ್ಯಕ್ರಮಗಳು ನಡೆಸ್ತೀವಿ. ಮತ್ತು ಬಡವರಿಗೆ ತುಂಬ ಸಹಾಯ ಮಾಡಿದ್ದೀವಿ. ಹೀಗೆ ಪ್ರತಿ ವರ್ಷಕ್ಕೂ ಒಂದೊಂದು ಸತಿ ಈ ಥರ ಬದಲಾವಣೆ ಎಲ್ಲ ಥರ ಕೆಲಸಗಳನ್ನ ಮಾಡಿಕೊಂಡು ಇಲ್ಲಿಗೆ 20 ವರ್ಷ ಆಗಿದೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಗೌತಮಿ ಸಮಾಜ ಶುರು ಮಾಡಿ 20 ವರ್ಷ ಆಗಿದೆ. 17 ವರ್ಷ ಗೌತಮಿ ಸಮಾಜಕ್ಕೆ. ಅದಕ್ಕೆ ಮೊದಲು 3 ವರ್ಷ ಗೋಮತಿ ಅಂತಿತ್ತು. ಇದಕ್ಕೆ ಕಾರಣ ಕೋಮಲ ಮಂಜುನಾಥ್ ಅವರು ಅಖಿಲ ಕರ್ನಾಟಕ ವಿಪ್ರವನಿತಾ ಪ್ರತಿಷ್ಠಾನ ಅಂತ ಶುರು ಮಾಡಿ ಅಲ್ಲೊಂದು ಬ್ರ್ಯಾಂಚ್ ಓಪನ್ ಮಾಡಿದ್ರು ಉತ್ತರಹಳ್ಳಿಯಲ್ಲಿ. ಹಾಗಾಗಿ ಅದು ಕಾರಣಾಂತರಗಳಿಂದ ಗೌತಮಿ ಆಯಿತು. ನಾನು ಅದಕ್ಕೂ ಮೊದಲು ಸ್ಫೂರ್ತಿ ಮಹಿಳಾ ಸಮಾಜ ಅಲ್ಲಿ ಚೂಡಾಮಣಿ ಕಡೆಯಿಂದ ಅವರಿಬ್ಬರ ಗುರುಗಳ ಇದರಿಂದ ನಾನು ಈ ಸಮಾಜ ಶುರು ಮಾಡಲು ಒಂದು ಅವಕಾಶ ಆಯಿತು. ಅದನ್ನು ಹೇಗೆ ನಡೆಸೋದು ಏನು ಅಂತ ಸ್ವಲ್ಪ ಅವರಲ್ಲಿ ತಿಳ್ಕೊಂಡಿದ್ದರಿಂದ ಇವಾಗ ಇಲ್ಲಿವರೆಗೂ ಬಂದಿದೆ. ಇದರಲ್ಲೂ ಅಷ್ಟೇ ಧಾರ್ಮಿಕವಾಗಿ ಎಲ್ಲ ಹಬ್ಬಗಳನ್ನ ಆಚರಿಸ್ತೀವಿ. ಸತ್ಯನಾರಾಯಣ ಪ್ರವಚನ ಪ್ರತಿ ತಿಂಗಳು ನಡೀತಾ ಇದೆ. ಎಲ್ಲ ಹಬ್ಬಗಳ ಆದ ನಂತರ ನಮ್ಮ ಕಮಿಟಿ ಮೀಟಿಂಗ್ ದಿವಸ ಹಬ್ಬಗಳನ್ನ ಆಚರಿಸ್ತೀವಿ. ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಬ್ಲೈಂಡ್ ಮಕ್ಕಳಿಗೆ, HIV ಮಕ್ಕಳಿಗೆ, ವೃದ್ಧಾಶ್ರಮಗಳಿಗೆ ಎಲ್ಲ ಸಹಾಯ ಮಾಡಿದ್ದೀವಿ. ಅದು ತುಂಬಾ ಆಗಿದೆ. ಮೊನ್ನೆ ಕಿಡ್ಬಾಯ್ ಹಾಸ್ಪಿಟಲ್ ಕೂಡ 150 ಜನಕ್ಕೆ ಕೊಟ್ಟು ಬಂದಿದ್ದೀವಿ. ಈ ಫಂಕ್ಷನ್ನಲ್ಲಿ ಕೂಡ ಒಂದು ಪ್ರಗತಿ ಟ್ರಸ್ಟಬಲ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ಹೀಗೆ ಏನಾದರೂ ಒಂದೊಂದು ಸಾಮಾಜಿಕ ಸೇವೆ ಮಾಡಿಕೊಂಡು ಪ್ರತಿಭಾ ಪುರಸ್ಕಾರ ಗೌರ್ಮೆಂಟ್ ಮಕ್ಕಳಿಗೆ ಕೊಡ್ತೀವಿ. ಗೌರ್ಮೆಂಟ್ ಮಕ್ಕಳನ್ನ ದತ್ತು ತಗೊಂಡಿದ್ವಿ. ನಮ್ಮ ಮಕ್ಕಳಿಗೂ ಪ್ರತಿಭಾ ಪುರಸ್ಕಾರ ಎಲ್ಲ ಕೊಡ್ತೀವಿ. ಹೀಗೆ ನಡ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಮಿಟಿಯವರು. ಪ್ರತಿ ಸತಿ ಕಮಿಟಿಯವರು ಎಲ್ಲರೂ ಚೆನ್ನಾಗಿ ನನಗೆ ಸಹಕರಿಸಿದ್ದಾರೆ. ಇವಾಗಿರೋರು ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ. ಹಾಗೆ ನಮ್ಮ ಮೆಂಬರ್ಸು ನೀವೆಲ್ಲ ನಮಗೆ ಎನ್ಕರೇಜ್ ಕೊಟ್ಟು ಇದುವರೆಗೂ ಹೀಗೆ ನಡ್ಕೊಂಡು ಬರೋದಕ್ಕೆ ಒಂದು ಕಾರಣರಾಗಿರೋದ್ರಿಂದ ಇದು ಹೀಗೆ ನಡೀತಾ ಇದೆ. ನಿಮ್ಮ ಅಭಿಮಾನ ನನಗೆ ಶ್ರೀರಾಮ ರಕ್ಷೆ ಆಗಿದೆ. ಇದನ್ನು ಇನ್ನೂ ಮುಂದುವರ್ಸೋಕ್ಕೆ ಹೀಗೆ ನಡ್ಕೊಂಡು ಹೋಗೋಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಆದರೆ ನಮಗೆ ಜಾಗದ ಅಭಾವ ಇದೆ. 40 ಇದ್ದವ್ರು 400 ಆಗಿದ್ದೀವಿ. ಅಲ್ಲಿ ರಾಜೀವ್ ಲೋಚನಾ ಸರ್ ಅವರು ನಮಗೆ ಸತ್ಯನಾರಾಯಣ ಪೂಜೆಗೆ ಜಾಗ ಕೊಟ್ಟಿದ್ದಾರೆ. 100-150 ಆದರೆ ಅಲ್ಲಿ ಜಾಗ ಸಾಕಾಗೋಲ್ಲ, ಬೇರೆ ಬೇಕು. ಅದಕ್ಕೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ನಮಗೊಂದು ಜಾಗ ಅವಕಾಶ ಮಾಡಿಕೊಟ್ರೆ ಇದು 100 ವರ್ಷ ಖಂಡಿತ ನಡೆಯುತ್ತೆ. ಮುಂದಿನವರು ಇದನ್ನು ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ನಾನು ಇಂದುಮತಿಯವರ ಹಸ್ಬೆಂಡ್. 1968ರಲ್ಲಿ ನಾನು ಪ್ರೀತಿಸಿ ಮದುವೆಯಾಗಿದ್ದು. ಇಂದುಮತಿಯವರು
ಇವ್ರ ಜೊತೆಯಲ್ಲಿ ಸುಮಾರು ಒಂದು 10 ಜನ ಸೇರಿಕೊಂಡು ಸಂಘ ಸ್ಥಾಪನೆ ಮಾಡಿದರು. ಅಲ್ಲಿ ಫ್ಲಾಟಲ್ಲಿ ಪ್ರತಿ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಮಾಡುತ್ತಾ ಸಂಘ ದೊಡ್ಡದಾಯಿತು. ಜಾಗ ಇರಲಿಲ್ಲ, ನಾವು ಅಲ್ಲಿ ಮನೆ ಬಿಡಬೇಕಾಯಿತು. ನಂತರ ನಾವು ವಿಠ್ಠಲ್ ನಗರಕ್ಕೆ ಬಂದ್ವಿ. ಇವರು ಭಾರತ್ ಹೌಸಿಂಗ್ನಲ್ಲಿ ಒಂದು ರಾಜೀವ್ ಲೋಚನ ಎಂಬ ಮಹಾನುಭಾವರ ಮನೆಯಲ್ಲಿ ಸ್ಥಳಾವಕಾಶ ಸಿಕ್ಕಿ ಸುಮಾರು 20 ವರ್ಷಗಳಿಂದಲೂ ಅಲ್ಲೇ ಸತ್ಯನಾರಾಯಣ ಪೂಜೆ ಎಲ್ಲ ನಡೆಸ್ಕೊಂಡು ಬರ್ತಿದ್ದಾರೆ. ಇವರ ಎಲ್ಲ ಸಮಾಜ ಸೇವೆಗಳಿಗೂ ಅವರ ಬೆನ್ನೆಲುಬಾಗಿ ನಾನು ನಿಂತಿದ್ದೇನೆ. ಇದಲ್ಲದೆ ಇವರು ಆಹಾರ ತಯಾರಿಕೆಯಲ್ಲೂ ಪ್ರವೀಣರು. ಉತ್ತಮವಾದ ಅಡುಗೆ ಮಾಡುತ್ತಾರೆ. ಅನೇಕ ಆಹಾರ ವಿಭಾಗಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. ಇವರನ್ನು ನಮ್ಮ ಅತ್ತಿಗೆಯವರೆಲ್ಲ ತುಂಬ ಪ್ರೀತಿಸಿ ಈ ಹಂತಕ್ಕೆ ತಂದಿದ್ದಾರೆ. ನೀವು ಎಲ್ಲ ಸದಸ್ಯರು ಮತ್ತು ಕಮಿಟಿ ಮೆಂಬರ್ ಅವರುಗಳು ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಆಕೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂದು ನನ್ನ ವಿನಂತಿ. ಎಲ್ಲರಿಗೂ ಶುಭವಾಗಲಿ. ನಮ್ಮೆಲ್ಲರ ನಮ್ಮೆಲ್ಲರ ಮಕ್ಕಳ ಸಹಕಾರ ತುಂಬ ಚೆನ್ನಾಗಿದೆ. ನಮಸ್ಕಾರ. ಗೌತಮಿ ಸಮಾಜದ ಮಹಿಳೆಯರಿಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಸುಮಾ ದೇಶಪಾಂಡೆ ಅಂತ. ಈ ಸಮಾಜದಲ್ಲಿ ಕಮಿಟಿ ಮೆಂಬರ್ ಆಗಿ 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸಮಾಜದ ಗೌತಮಿ ಸಮಾಜದ ಅಧ್ಯಕ್ಷರಾದ ಸ್ವೀಟಿ ಇಂದುಮತಿ ಮ್ಯಾಮ್ ಇವರೇ ನಮ್ಮ ಈ ಸಮಾಜದ ಅಧ್ಯಕ್ಷರು. ಇವರು 20 ವರ್ಷದಿಂದ ಈ ಸಮಾಜವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ಹುಣ್ಣಿಮೆಯಂದು ಸತ್ಯನಾರಾಯಣ ಪೂಜೆ ಹಂಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಇಲ್ಲಿ ಒಂದು ಕಡಿಮೆ ಸದಸ್ಯರಿಂದ ಪ್ರಾರಂಭ ಮಾಡಿ ಈ ಸಮಾಜವನ್ನು ಈಗ ಒಂದು 300-350 ಜನ ಮೆಂಬರ್ ಆಗಿದ್ದಾರೆ ಈ ಸದ್ಯ. ಈಗ ಹೀಗೆ ಇವರು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಈ ಥರ ನಾವು ಅಷ್ಟೇ ಇಲ್ಲಿ ಕಮಿಟಿ ಒಳಗೆ ಎಲ್ಲ ನನ್ನಂಥ ಮಹಿಳೆಯರು ತುಂಬ ಜನ ಇಲ್ಲಿ ಚೆನ್ನಾಗಿ ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಸೇವೆ ಸಲ್ಲಿಸ್ಕೊಂಡಿದ್ದಾರೆ. ಈಗ ಫೌಂಡರ್ ಆದ ಲಲಿತಾ ಮೂರ್ತಿ ಅಂತ ಇಲ್ಲಿ ಮನೆ ಹತ್ರ ಒಬ್ಬರು ಇದ್ದಾರೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಲಲಿತಾ ಮೂರ್ತಿಯವರು. ಹಲೋ, ನಾನು ಗೌತಮಿ ಸಮಾಜದ ಮೆಂಬರ್ ಆಗಿದ್ದೀನಿ, ಲಲಿತಾ ಮೂರ್ತಿ ಅಂತ. ಎಲ್ಲ ಮಹಿಳೆಯರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಎಲ್ಲ 3 ರೂಪಾಯಿಂದ ಮೆಂಬರ್ ಆಗಿದ್ದೀನಿ. ಸುಮಾರು ದಿವಸದಿಂದ ಬರ್ತಾ ಇದ್ದೆ. ಈಗ ನನಗೆ ಒಂದು ವಯಸ್ಸು ಅಂತ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಮು, ಸ್ವಲ್ಪ ನಡೆಯೋದೆಲ್ಲ. ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸುಮಾ ದೇಶಪಾಂಡೆ ಹಾಗೂ ರಾಧಾ ಗಣೇಶ್ ಎಲ್ಲ ತೋರಿಸ್ತಾ ಇರ್ತಾರೆ. ಅದೆಲ್ಲ ನೋಡಿದಾಗ ಅಯ್ಯೋ ನಾನು ಬರ್ತಾ ಇಲ್ವಲ್ಲ ಅಂತ ಮನಸ್ಸಿಗೊಂಥರ ನೋವಾಗುತ್ತೆ. ಇಂದುಮತಿ ಈ ವಯಸ್ಸಲ್ಲಿ ಇಷ್ಟರ ಮಟ್ಟಿಗೆ ಸಮಾಜ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಮಾಜದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇನ್ನೊಬ್ಬರು ನನ್ನ ಗೆಳತಿಯಾದ ಇದು ರಾಧಾ ಗಣೇಶ್ ಅಂತ ಫೌಂಡರು ಇನ್ನೊಬ್ರು ಇದ್ದಾರೆ. ಅವ್ರನ್ನ ನಿಮಗೆ ಈ ಗೌತಮಿ ಸಮಾಜದ ಇದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಪರಿಚಯ ಇರ್ಬೋದು. ಅವರು ಈ ಸಮಾಜದ ಫೌಂಡರು. ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೆಸರು ರಾಧಾ ಗಣೇಶ್ ಅಂತ. ನಾನು ಇಲ್ಲೇ ಭಾರತ್ ಹೌಸಿಂಗಿಂದ ಸುಮಾರು 28 ವರ್ಷದಿಂದ ನಾವಿಲ್ಲೇ ವಾಸವಾಗಿರೋದು. ಈ ಇಂದುಮತಿ ಪರಿಚಯ ಆದರು ನಮಗೆ. ಇದು ಸಮಾಜಕ್ಕೆ ಸೇರ್ಕೊಳ್ಳಿ, ಇದು ಬ್ರಾಹ್ಮಣರು ಮಹಿಳಾ ಸಮಾಜ ಅಂತ ಹೇಳಿದರು. ಸರಿ, ನಾನು ಪಕ್ಕದ ಮನೇಲಿ ಲಲಿತಮ್ಮ ಎಲ್ಲರೂ ಅವಾಗ ಇನ್ನೂ ಒಂದು 15-25 ಜನ ಇದ್ವೇನೋ ಅಷ್ಟೇ ಫಸ್ಟು ಶುರು ಮಾಡಿದಾಗ. ಆಮೇಲೆ ತುಂಬ ಚೆನ್ನಾಗಿ ಎಲ್ಲ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಇವ್ರ ಕಾರ್ಯಕ್ರಮಗಳು ನೋಡಿ ಇವತ್ತಿನವರೆಗೂ 20 ವರ್ಷದಿಂದ ಒಂದೇ ಒಂದು ಪೌರ್ಣಮಿ ಕೂಡ ತಪ್ಪಿಲ್ಲ ಸತ್ಯನಾರಾಯಣ ಪೂಜೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಜನಗಳನ್ನ ತುಂಬ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಇಂದುಮತಿ ಅಂತ ನಮ್ಮ ಫೌಂಡರ್ ಅವರೇ, ನಮ್ಮ ಅಧ್ಯಕ್ಷರು ಅವರು. ಇದರಿಂದ ನಾವು ಎಲ್ಲ ಫಾಲೋ ಮಾಡಿಕೊಂಡು ಅವ್ರ ಹತ್ರ ನಾವು ಎಷ್ಟೋ ಕಲ್ತ್ಕೊಂಡ್ವಿ. ಹೇಗಿರಬೇಕು, ಜನದ ಹತ್ರ ಯಾವ ಥರ ನಾವು ಬಿಹೇವ್ ಮಾಡಬೇಕು, ಅವ್ರನ್ನ ಯಾವ ಥರ ನಮ್ಮ ಸಮಾಜಕ್ಕೆ ಬರೋ ಥರ ಮಾತಾಡಬೇಕು ಅಂತೆಲ್ಲ ಅವರಿಂದ ನಾವು ಕಲ್ತ್ಕೊಂಡು ಇಷ್ಟು ವರ್ಷ 20 ವರ್ಷದಿಂದ ಅವ್ರ ಜೊತೆಲೇ ಒಡನಾಟದಲ್ಲಿ ಇದ್ದೀವಿ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ಹಬ್ಬ ಹರಿದಿನಗಳಲ್ಲೂ ತುಂಬ ಚೆನ್ನಾಗಿ ಒಂದೂ ತಪ್ಪದೆ ಮಾಡ್ತಾರೆ.
ಎಲ್ಲ ನ್ಯಾಷನಲ್ ಫೆಸ್ಟಿವಲ್ ಕೂಡ ಮಾಡ್ತಾರೆ, ಎಲ್ಲ ಹಬ್ಬಗಳು ಮಾಡ್ತಾರೆ. ನವರಾತ್ರಿ ಪ್ರತಿಯೊಂದು ಹಬ್ಬದಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಥರ ಸಮಾಜ ನಾನು ಇದುವರೆಗೂ ನೋಡಿಲ್ಲ ಎಲ್ಲೂ. ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೂಮತಿ. ಅವ್ರ ಥರ ಶಕ್ತಿ, ಅವ್ರ ಥರ ಇದು ಎಲ್ಲ ನಮಗೂ ಬರಬೇಕಷ್ಟೇ. ಅವ್ರು ಒಂದು ದಿನ ಸುಸ್ತು ಅಂತಾಗಲಿ, ಒಂದು ನಂಗೆ ಆಗಲ್ಲ ಅಂತ ಅವ್ರು ಹೇಳಿದ್ದೇ ಇಲ್ಲ. ಇನ್ನು ನಾವಾದರೂ ಒಂದೊಂದು ಸಹ ತಪ್ಪಿಸ್ಕೋತೀವಿ, ಆಗಲ್ಲ ಹುಷಾರಿಲ್ಲ ಅಂತ. ಅವರು ಒಂದೇ ಒಂದು ತಿಂಗಳು ಕೂಡ ತಪ್ಪಿಸಲ್ಲ. ಸತ್ಯನಾರಾಯಣ ಪೂಜೆ ಆಗಲಿ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರ್ತಾರೆ, ಮಾಡ್ತಾರೆ. ನಮಗೂ ಹೇಳ್ತಾರೆ, ಬನ್ನಿ ಪರವಾಗಿಲ್ಲ, ಹುಷಾರಿದ್ದಿದ್ರೆ ಏನು ಬನ್ನಿ ಅಂತಾರೆ. ಹಾಗಾಗಿ ನಮಗೂ ಹುಮ್ಮಸ್ಸಿಂದ ನಾವು ಹೋಗ್ತಾ ಇದ್ದೀವಿ. ಇದುವರೆಗೂ ತುಂಬ ಚೆನ್ನಾಗಿ ನಡ್ಸ್ಕೊಂಡ್ಬರ್ತಿದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಇನ್ನೂ ಅವರು 100 ವರ್ಷ ಕಾಲ, 100 ವರ್ಷ ಆಗಬೇಕು ನಮ್ಮ ಸಮಾಜಕ್ಕೆ. ಅವರು 100 ವರ್ಷ ಇರಬೇಕು. ಹೀಗೆ ಮುಂದುವರಿಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ದೇವರು. ಆ ದೇವಿ ಶಕ್ತಿ ಕೊಡಬೇಕು, ಸತ್ಯನಾರಾಯಣ ಶಕ್ತಿ ಕೊಡಬೇಕು ಅಷ್ಟೇ ಕೇಳ್ಕೊಳ್ಳಿ. ನಮ್ಮ ಸಮಾಜದ ಪರವಾಗಿ ನಾನು ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ, ನಾನು ಗೀತಾ ನಾಗೇಂದ್ರ ಅಂತ. ನಾನು 5 ವರ್ಷದಿಂದ ಈ ಸಮಾಜದಲ್ಲಿ ಮೆಂಬರ್ ಆಗಿದ್ದೀನಿ. ನಮ್ಮತ್ತೆ ಶ್ಯಾಮ್ಲಾ ಅಂತ ಅವರು ಈ ಸಮಾಜದಲ್ಲಿ ಮೆಂಬರು. ನಮಗೆ ಸುಮಾ ದೇಶಪಾಂಡೆ ಅವರೇ ನಮ್ಮಂದು ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಇಂದುಮತಿಯನ್ನು ನನಗೆ ಒಂದು ದೊಡ್ಡ ಅರ್ಥನೇ ಆಗಬೇಕು, ಮೊದಲಿಂದಲೂ ನನಗೆ ಗೊತ್ತಿದೆ. ಅದರಿಂದ ನಾವು ಇಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಭಾಗವಹಿಸ್ತೀವಿ. ಹಾಡುಗಳು ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲದರಲ್ಲೂ ಭಾಗವಹಿಸ್ತಾ ಇರ್ತೀವಿ. ಮತ್ತು ಇಲ್ಲಿ ಇವಾಗ ಒಂದು 6 ತಿಂಗಳಿಂದ ಭಜನಾ ಮಂಡಳಿ ಅಂತ, ಗೌತಮಿ ಭಜನಾ ಮಂಡಳಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿಕೊಂಡು ನಾವು ಭಜನೆ ಅದು ಇದು ಎಲ್ಲ ಹಾಡುಗಳು ಹೇಳ್ಕೊಡೋದು ಎಲ್ಲ ಮಾಡ್ತಾ ಇರ್ತೀವಿ. ಈ ಸಮಾಜದ ಉನ್ನತಿ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾ ಸುರೇಶ್ ಅಂತ. ನಾನು ಇಂದುಮತಿಯವರ ಅಕ್ಕನ ಮಗಳು. ನನಗೆ ಅವರು ಚಿಕ್ಕಮ್ಮ ಆಗ್ತಾರೆ. ಅವರು ಒಂದು ಸಮಾಜಕ್ಕೆ ಹೋಗ್ತಾ ಇದ್ವಿ. ಅದು ಯಾವುದು ಅಂದರೆ ಅಖಿಲ ಭಾರತ ವಿಪ್ರ ಮಹಿಳಾ ಸಮಾಜ ಅಂತ. ಅಲ್ಲಿ ನಾವು 3 ವರ್ಷ ಇಬ್ಬರು ಕೆಲಸ ಮಾಡಿದ್ದೀವಿ. ಆಮೇಲೆ ನಮ್ಮಿಬ್ಬರಿಗೂ ಅನಿಸ್ತು, ನಾವು ಯಾಕೆ ಒಂದು ಸಮಾಜನ ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಉತ್ರಳ್ಳಿ ಇದರಲ್ಲಿ ಬಂದು ನಡೆಸೋಣ ಅಂತ ಪ್ರಯತ್ನ ಮಾಡಿದ್ವಿ. ಆವಾಗ ನಾವು ಒಂದು 20 ಜನ ಇದ್ವಿ. ಸರಿ, ಎಲ್ಲ ಸೇರ್ಕೊಂಡು ಒಬ್ಬೊಬ್ಬರ ಮನೆಗೂ ಹೋಗಿ ನೀವು ಬ್ರಾಹ್ಮಿಣ್ಸಾ, ನೀವು ಇದಕ್ಕೆ ಮೆಂಬರ್ ಆಗಿ ಅಂತೆಲ್ಲ ಕೇಳ್ಕೊಂಡು ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ವಿ. ಆವಾಗ ನಮ್ಮ ಹತ್ರ 40 ಜನ ಇದ್ರು. ಇವಾಗ ಇಂದುಮತಿಯವರು ಓಡಾಡಿ 400 ಜನ ಮಾಡಿದ್ದಾರೆ. ಅವರ ಪ್ರಯತ್ನ ನಿಜವಾಗ್ಲೂ ಎಷ್ಟು ಕಷ್ಟದ ಕೆಲಸ ಆದ್ರೂ ಅವ್ರು ಇವತ್ತು ಈ ತರ ಪ್ರೋಗ್ರಾಮ್ ಮಾಡ್ತಾ ಇರೋದನ್ನ ನೋಡಿ ನಂಗೆ ಬಹಳ ಸಂತೋಷ ಆಗುತ್ತೆ. ಮತ್ತೆ ಅವ್ರು ಇಷ್ಟೇ ಅಲ್ಲ, ಸಮಾಜ ಸೇವಕಿನೇ ಅಲ್ಲ ಅವರು, ಮತ್ತೆ ಅವರು ತುಂಬಾ ಕ್ರಿಕೆಟ್ ಅಲ್ಲಿ ಮುಂದುವರೆದಿದ್ದಾರೆ. ಕ್ರಿಕೆಟ್ ಬೌಲಿಂಗು ಬ್ಯಾಟಿಂಗು ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅವರು. ಆಮೇಲೆ ಯಾವ ಸ್ಪರ್ಧೆ ಮಾಡಲಿ ಅವರು ಎಲ್ಲ ಕಡೆನೂ ನಾನು ಹೋಗಿ ಹೂವಿನಲ್ಲಿ ರಂಗೋಲಿ ಇಡೋದು, ತರಕಾರಿನಲ್ಲಿ ರಂಗೋಲಿ ಇಡೋದು, ಅದಕ್ಕೆಲ್ಲ ಪ್ರೈಸುಗಳು ತಗೊಂಡು ಅದರಲ್ಲೂ ಹೆಮ್ಮೆ ಪಟ್ಟಿದ್ದಾರೆ. ಅದರಲ್ಲೂ ತುಂಬಾ ಬಹುಮಾನಗಳನ್ನು ಕಟ್ಟಿದ್ದಾರೆ. ಇಷ್ಟೇ ಅಲ್ಲ, ಅವ್ರು ಇನ್ನೇನ್ ಮಾಡಿದ್ದಾರೆ ಗೊತ್ತಾ, ಬಡವರಿಗೆಲ್ಲಾನು ಬೆಡ್ಶೀಟ್ಗಳು ಕೊಡೋದು, ಅವ್ರಿಗೆ ಊಟಗಳು ಕೊಡಿಸೋದು, ಬಡವರ ಮಕ್ಕಳನ್ನೆಲ್ಲ ಓದಿಸಿದ್ದಾರೆ. ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹೋಗಿ ಅವರು ಕೂಡ ಸಹಾಯ ಮಾಡಿ ಬಂದಿದ್ದಾರೆ. ಅವ್ರದ್ದು ಸಹಾಯ ಕೇಳಬಾರ್ದು ಅಷ್ಟು ಮಾಡಿದ್ದಾರೆ ನಮಗೆ. ಆಮೇಲೆ ಅವರು ಕರೋನಾ ಟೈಮಲ್ಲಿ ಕೂಡ ತುಂಬಾ ಜನಕ್ಕೆ ಅಕ್ಕಿ ಬೇಳೆ ಆ ಥರದ್ದನ್ನೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ನಮ್ಮ ಚಿಕ್ಕಮ್ಮನ್ನ ಹೆಮ್ಮೆ ಹೇಳಕ್ಕಾಗ್ದು ಅಷ್ಟು ಮಾಡಿದ್ದಾರೆ. ಇದಕ್ಕೆಲ್ಲ ಸ್ಫೂರ್ತಿ ಯಾರು ಗೊತ್ತಾ, ನಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳು, ಆಮೇಲೆ ಅವ್ರ ಸೊಸೆಯರು, ಅವ್ರ ಮೊಮ್ಮಕ್ಕಳು, ಇವರುಗಳ ಸಹಾಯದಿಂದನೇ ನಮ್ಮ ಚಿಕ್ಕಮ್ಮ ಇಷ್ಟೊಂದು ಮುಂದೆ ಬರೋಕ್ಕೆ ಸಾಧ್ಯ ಆಯಿತು. ಇದನ್ನೆಲ್ಲ ನಾನು ನೋಡಿ ಕೇಳಿ ನಮ್ಮ ಚಿಕ್ಕಮ್ಮನ್ನ ನಂಗೆ ತುಂಬಾ ಸಂತೋಷ ಆಗುತ್ತೆ. 80 ವರ್ಷದಲ್ಲೂ 18 ವರ್ಷದ ಹುಡುಗಿ ತರ ಓಡಾಡ್ತಾರೆ. ತುಂಬಾ ಖುಷಿ ಆಗತ್ತಲ್ವಾ. ನಾವು ಇಂದುಮತಿಗೆ ಮತ್ತೆ ಅವ್ರ ಕುಟುಂಬ ಸದಸ್ಯರಿಗೆಲ್ಲಾನು ಒಂದು ಜೋರಾದ ಚಪ್ಪಾಳೆ ಒಂದಿಗೆ ಹಾರೈಸೋಣ. ಧನ್ಯವಾದಗಳು.